ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂಬುದು ಕವಿವಾಣಿ. ಗುರು ಬದುಕಿಗೆ ದಾರಿ, ಜೀವನಕ್ಕೆ ಜ್ಯೋತಿ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವ ಮಹಾನ್ ಶಕ್ತಿ ಎಂದರೆ ಗುರುಗಳು. ಹೀಗಾಗಿ ಪ್ರತಿಯೊಬ್ಬರ ಬದುಕಿನಲ್ಲೂ ಗುರುವಿಗೆ ದೇವರ ಸ್ಥಾನವಿದೆ. ಇಂತಹ ದೇವರ ಸ್ಥಾನದಲ್ಲಿರುವ ಶಿಕ್ಷಕರಿಗೆ ಮೀಸಲಾದ ದಿನವೇ ಸೆಪ್ಟೆಂಬರ್ 5. ಹೌದು ಮಿತ್ರರೇ, ಆದರ್ಶ ಶಿಕ್ಷಕ, ಮಾಜಿ ರಾಷ್ಟ್ರಪತಿ, ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಿದು. ಗುರುವಿನ ಮಹತ್ವದ ಕುರಿತು ಒಂದಿಷ್ಟು ನುಡಿಗಳನ್ನು ಇಲ್ಲಿ ತಿಳಿಸುತ್ತೇನೆ. ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬುದು ಅದ್ಭುತ ಜೀವನ ಸಂದೇಶ. ತಂದೆ ತಾಯಿಯಷ್ಟೇ ಪವಿತ್ರ ಸ್ಥಾನ ಗುರುವಿಗೂ ಇದೆ. ಪ್ರತಿಯೊಬ್ಬರ ಬಾಳಿನಲ್ಲೂ ಗುರುಗಳ ಪಾತ್ರ ಬಹಳ ಹಿರಿದು. ಶಾಲೆಯಲ್ಲಿ ಶಿಕ್ಷಕ ಶಿಕ್ಷಕಿಯರು ಕಲಿಸುವ ಪಾಠ, ನೀಡುವ ಮಾರ್ಗದರ್ಶನ ಸುಂದರ ಬದುಕಿಗೆ ಬುನಾದಿ. ಹೀಗಾಗಿ ನಮ್ಮ ಭವಿಷ್ಯದ ಜೀವನಕ್ಕೊಂದು ಸುಂದರ ಅಡಿಪಾಯ ಹಾಕಿಕೊಡುವ ಶಿಕ್ಷಕರಿಗೆ ಸದಾ ಋಣಿಯಾಗಿರುವುದು ಕೂಡ ನಮ್ಮ ಕರ್ತವ್ಯ. ಗುರುಗಳ ಬಗ್ಗೆ ಎಷ್ಟು ಕೊಂಡಾಡಿದರೂ ಕಡಿಮೆ. ಗುರುಗಳ ಬಗ್ಗೆ ಎಷ್ಟು ಕೊಂಡಾಡಿದರೂ ಕಡಿಮೆ. ಅವರು ನಮ್ಮ ಜೀವನದ ಮಾರ್ಗದರ್ಶಿ ತಾರೆಯಾಗಿದ್ದಾರೆ ಎಂಬುದನ್ನು ಸಣ್ಣ ಪತ್ರದ ಮೂಲಕ ತಿಳಿಸಿ, ಕನಿಷ್ಠ SMS ಮೂಲಕವಾದರೂ ಧನ್ಯವಾದ ತಿಳಿಸಿ. ಗುರುಗಳ ಗುಣಗಳನ್ನು ಶ್ಲಾಘಿಸಿ, ವರ್ಷದಲ್ಲಿ ಒಂದು ದಿನವಾದರೂ ಖುಷಿಪಡಿಸಿ. ಅವನು ಜೀವನ ಪರ್ಯಂತ ನಿಮ್ಮನ್ನು ನೆನಪಿಡುತ್ತಾನೆ. ಇಲ್ಲಿ ನಾನು ಹೇಳುವ ನುಡಿಗಳಲ್ಲಿ ಇಷ್ಟವಾದ ಕೆಲವು ನುಡಿಗಳನ್ನು ಆರಿಸಿ ನಿಮ್ಮ ಗುರುಗಳಿಗೆ ಬರೆದು ಕಳಿಸಿ. ನನ್ನನ್ನು ಉತ್ತಮ ವಿದ್ಯಾರ್ಥಿಯಾಗಿ ರೂಪಿಸಿದಿರಿ. ನಿಮ್ಮ ತಾಳ್ಮೆ, ದಯೆ ಮತ್ತು ಜ್ಞಾನಕ್ಕೆ ನಾನು ಸದಾ ಋಣಿ. ನೀವು ಕೇವಲ ಪಾಠಗಳನ್ನು ಕಲಿಸಲಿಲ್ಲ, ಬದಲಿಗೆ ಜೀವನದ ಶಿಸ್ತು ಮತ್ತು ಮೌಲ್ಯಗಳನ್ನು ಕಲಿಸಿದ್ದೀರಿ. ನಿಮ್ಮಲ್ಲಿರುವ ಸ್ಫೂರ್ತಿ, ದಿನಕ್ಕೊಂದು ಹೊಸತನ್ನು ಕಲಿಸುವ ಹುಮ್ಮಸ್ಸು. ನಾನು ತಪ್ಪು ಮಾಡಿದರೆ, ನಿಮ್ಮನ್ನು ನೋಯಿಸಿದರೆ, ಕೀಟಲೆ ಮಾಡಿ ಮನಸ್ಸು ನೋಯಿಸಿದರೂ ಮರುಕ್ಷಣವೇ ಮರೆತು ಬಿಡುವ ಅತ್ಯಂತ ದೊಡ್ಡ ಗುಣ ನಿಮ್ಮದು. ತರಗತಿಯು ನಿಮ್ಮ ಎರಡನೇ ಮನೆಯಾಗಿತ್ತು. ನಿಮ್ಮ ಪಾಠಗಳು ಜೀವನಕ್ಕೆ ಮಾರ್ಗದರ್ಶಿಯಾಗಿದ್ದವು. ಸಮಯ ಸಿಕ್ಕಾಗಲೆಲ್ಲ ಆಟವೂ ಆಡಿಸಿದ್ದೀರಿ, ನಗಿಸಿ ಖುಷಿಪಡಿಸಿದ್ದೀರಿ. ನಗುತ್ತಾ ಆಟವಾಡುತ್ತಾ ನಮ್ಮ ಭವಿಷ್ಯ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಿರುವ ನಿಮ್ಮ ಶ್ರಮಕ್ಕೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ. ಪ್ರತಿಯೊಬ್ಬ ಶ್ರೇಷ್ಠ ವಿದ್ಯಾರ್ಥಿ ಹಿಂದೆ ಒಬ್ಬ ಅದ್ಭುತ ಶಿಕ್ಷಕನಿದ್ದಾನೆ ಎಂಬುದಕ್ಕೆ ನೀವೇ ಸಾಕ್ಷಿ. ಒಂದು ಕಡೆ ನಿಮ್ಮ ಮಗಳು ಅಥವಾ ಮಗ, ಇನ್ನೊಂದು ಕಡೆ ನಾನಿದ್ದರೆ ನನಗೆ ಪ್ರಥಮ ಆದ್ಯತೆ ಕೊಡುವ ನಿಮ್ಮ ಆ ಗುರುವಿನ ಗುಣಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮ ಮಗಳು ಒಂದು ಕಡೆ ರ್ಯಾಂಕ್, ಇನ್ನೊಂದು ಕಡೆ ನಾನು ರ್ಯಾಂಕ್ ಪಡೆದರೆ ನನಗಾಗಿಯೇ ನೀವು ಹೆಚ್ಚು ಖುಷಿ ಪಡುವ ವ್ಯಕ್ತಿ. ನೀವು ನಿಮ್ಮಂಥ ಅದ್ಭುತ ಶಿಕ್ಷಕರನ್ನು ಪಡೆದ ನಾನು ಅದೃಷ್ಟಶಾಲಿ. ನಿಮ್ಮ ಜೀವನ ಸದಾ ಸುಖಕರವಾಗಿರಲಿ. ದೇವರು ನಿಮಗೆ ದೀರ್ಘಾಯುಷ್ಯ ನೀಡಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ನಿಮಗಾಗಿ ಒಂದು ಸಣ್ಣ ಕವನ ಇಲ್ಲಿ ಹೇಳುತ್ತೇನೆ. ಏನು ಹೇಳುವುದು ಏನು ಕೇಳುವುದು ಒಂದು ಅರಿಯೆ ನಾನು. ಏನು ಹೇಳುವುದು ಏನು ಕೇಳುವುದು ಒಂದು ಅರಿಯೆ ನಾನು. ನಿಮ್ಮ ಮನವ ಸಂತೋಷಗೊಳಿಸಲೇನು ಮಾಡಲಿ ನಾನು. ನಿಮ್ಮ ಮನವ ಸಂತೋಷಗೊಳಿಸಲು ಏನು ಮಾಡಲಿ ನಾನು. ಹಾಲಭಿಷೇಕ ಮಾಡುವೆನೆಂದರೆ ಕರುವಿನ ಎಂಜಲು ಗುರುವೇ. ಆಡುತ್ತ ಹೊಗಳುವೆನೆಂದರೆ ನುಡಿಗಳು ನಿನ್ನ ಭಿಕ್ಷೆ ಗುರುವೇ. ಏನು ಹೇಳುವುದು ಏನು ಕೇಳುವುದು ಒಂದು ಅರಿಯೆ ನಾನು. ನಿನ್ನ ಮನವ ಸಂತೋಷಗೊಳಿಸಲೇನು ಮಾಡಲಿ ನಾನು. ಹೂವಿತ ಪೂಜೆಯ ಮಾಡುವೆನೆಂದರೆ ಸಂಜೆಯ ವೇಳೆಗೆ ಬಾಡಿ ಬಿಡುವುದು ಗುರುವೇ. ಬರೆದು ಸಂತೋಷ ಪಡಿಸುವನೆಂದರೆ ಬರವಣಿಗೆ ನಿನ್ನ ಭಿಕ್ಷೆ ಗುರುವೇ. ಏನು ಹೇಳುವುದು ಏನು ಕೇಳುವುದು ಒಂದು ಅರಿಯನು ಗುರುವೇ. ನಿನ್ನ ಮನವ ಸಂತೋಷಗೊಳಿಸಲೇನು ಮಾಡಲಿ ನಾನು. ನಿನ್ನ ಮನವ ಸಂತೋಷಗೊಳಿಸಲೇನು ಮಾಡಲಿ ನಾನು.